17ನೇ ಶತಮಾನದ ಹಿಂದೆ ನಮ್ಮ ದೇಶವನ್ನು ಯೂನಿಟಿ ಅಂತ ಹೇಳಿದ್ರೆ ಏಕತೆಯನ್ನು ಕಾಪಾಡಬೇಕು ಅಂತ ಹೇಳ್ತಾ ಒಂದು ಹಬ್ಬವನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಹಬ್ಬವನ್ನು ಉದ್ಘಾಟನೆ ಮಾಡಿದ್ದು ಛತ್ರಪತಿ ಶಿವಾಜಿಯವರು. ನಂತರ ಬ್ರಿಟಿಷರು ಆಳಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಈ ಹಬ್ಬ ಸ್ವಲ್ಪ ವರ್ಷಗಳ ಆದಮೇಲೆ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಈ ಏಕತೆಯನ್ನು ಪುನರಾರಂಭಣೆ ಮಾಡಿದ್ದು ನಮ್ಮ ಲೋಕಮಾನ್ಯ ತಿಲಕ್ ಅವರು. ಈ ಹಬ್ಬ ಯಾವುದು ಅಂತ ಗೊತ್ತಾ? ಅದೇ ನಮ್ಮ ಗಣೇಶ ಚತುರ್ಥಿ. ಇದನ್ನು ನಾವು ಬೀದಿಗಳಲ್ಲಿ ಹಾಗೆ ಮನೆಗಳಲ್ಲಿ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಇರ್ತೀವಿ. ನಾವು ಗಣೇಶ ಚತುರ್ಥಿ ಹಬ್ಬವನ್ನು ಹೇಗೆ ಆಚರಿಸ್ತೀವಿ ಅಂತ ಹೇಳಿದ್ರೆ, ನಾವು ಒಂದು ಅಂಗಡಿಗೆ ಹೋಗ್ತೀವಿ, ನಮಗೆ ಇಷ್ಟವಾದ ಮೂರ್ತಿಯನ್ನು ಸೆಲೆಕ್ಟ್ ಮಾಡ್ತೀವಿ. ಹಾಗೆ ಆ ಮೂರ್ತಿಯನ್ನು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಏರಿಯಾದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ನಂತರ ಅದನ್ನು ವಿಸರ್ಜನೆ ಮಾಡ್ತೀವಿ. ಈ ಮೂರ್ತಿಯನ್ನು ತಯಾರಿಸಲು ಅವರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಹಾಗೆ ಎಷ್ಟು ಟೈಮ್ ಇದನ್ನು ತಗೊಳ್ತಾರೆ ಅಂತ ನಾವು ಇದನ್ನು ತಿಳ್ಕೊಳ್ಳೋಣ. ಸೊ ಇವತ್ತಿನ ಬ್ಲಾಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲೂ ಕಟ್ ಮಾಡೋಕ್ಕೆ ಹೋಗ್ಬೇಡಿ, ಫುಲ್ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ, ಒನ್ ರೌಂಡ್ ಹೋಗಿ ಬರೋಣವಾ? ಸೊ ಹಾಯ್ ಸರ್, ನಮಸ್ತೆ. ವೆಲ್ಕಮ್ ಟು ಪ್ರಿಯದರ್ಶನ್ ಚಿಕ್ ಕಾರ್ನರ್. ಸರ್, ನಿಮ್ಮ ಪರಿಚಯವನ್ನ ಮಾಡ್ಕೊಡ್ತೀರಾ? ಮೇಡಮ್, ನನ್ನ ಹೆಸರು ಸುನಿಲ್ ಅಂತ. ಓಕೆ. ನಾವಿಲ್ಲೇ ಸೂರ್ಯ ಬೇಕರಿಲೇ ಅವಾಗಿಂದ ಚಿಕ್ಕ ವಯಸ್ಸಿಂದ ನಾವಿಲ್ಲೇ ಗಣಪತಿ ಕೆಲಸ ಮಾಡ್ಕೊಂಡು ಇರ್ತೀವಿ. ಸರಿ ಸರ್, ಇದು ನಿಮ್ಮ ಕುಲ ಕಸುಬು ಅಥವಾ ನೀವು ಇದನ್ನ ಪ್ಯಾಷನ್ಗೋಸ್ಕರ ಮಾಡ್ತಿರೋದ ಸರ್? ಮೇಡಮ್, ಇದು ನಮ್ ಕುಲ ಕಸುಬು. ಇದು ನಮ್ದು 3ನೇ ಜನರೇಷನ್ ನಾನ್ ಮಾಡ್ತಾ ಇರೋದು. ಫಸ್ಟ್ ನಮ್ ತಾತ, ಅವರಿಂದ ನಮ್ ತಾಯಿಯವರು, ತಾಯಿಯಿಂದ ನಮ್ಗೆ ಬಂದಿದೆ. ಸರ್, ನಿಮ್ ಚಿಕ್ಕ ವಯಸ್ಸಲ್ಲಿ ಹೇಗಿತ್ತು? ನಿಮ್ಮ ಅಂದ್ರೆ ನೀವು ಚಿಕ್ಕ ವಯಸ್ಸಿದ್ದಾಗನೇ ಮೋಲ್ಡಿಂಗ್ ಕೆಲಸವನ್ನ ಆ ತರನೆಲ್ಲ ಮಾಡ್ತಾ ಇದ್ರೆ ಇಂಟ್ರೆಸ್ಟ್ ಇತ್ತ ನಿಮ್ಗೆ? ಇಂಟ್ರೆಸ್ಟ್ ಇತ್ತು ಮೇಡಮ್, ಇಂಟ್ರೆಸ್ಟ್ ಇತ್ತು. ಚಿಕ್ಕ ವಯಸ್ಸಲ್ಲಿ ನಮ್ ತಾಯಿಯವರೆಲ್ಲ ಮಾಡ್ತಿದ್ದಾಗ ನಾವು ಸುಮ್ನೆ ಪಕ್ಕದಲ್ಲಿ ಕುತ್ಕೊಂಡು ನೋಡಿದ್ವಿ. ನೋಡ್ತಾ ನೋಡ್ತಾನೆ ಹಂಗೆ ಕಲ್ತ್ವಿ. ಕಲ್ತೀಗ ಇದು ಪ್ರೊಫೆಷನಲ್ ಆಗಿದೆ ಬಂದ್ಬಿಡ್ತೀವಿ. ಸರ್, ಈಗ ನಾವು ಇದನ್ನ ನೋಡ್ತಾ ಇದ್ದಾಗ ಈಗೆಲ್ಲ ಇದು ಅಷ್ಟು ಈಗೆಲ್ಲ ಇದು ಈಸಿ ಅಂತ ಅನ್ಸುತ್ತೆ ನಮ್ಗೆ. ಯಾಕೆಂತ ಹೇಳಿದ್ರೆ ಮೋಲ್ಡ್ಸ್ ಗಳು. ಸೊ ಇದನ್ನ ನೋಡುವಾಗ ಒನ್ ಮಂತ್ ಅಲ್ಲಿ ನಾವು ಮಾಡ್ಬಿಡ್ಬೋದು ಅಂತ ಅನ್ಸುತ್ತೆ. ಬಟ್ ಇದಕ್ಕೆ ಪ್ರಾಸೆಸ್ ಹೇಗಿರುತ್ತೆ ಸರ್? ಮೇಡಮ್, ಇದು ಮಣ್ಣಲ್ಲಿ ಮಾಡೋ ಪ್ರೊಸೆಸ್ ತುಂಬಾ ಕಷ್ಟ. ನೋಡಿದ್ರೆ ಈಸಿ ಅನ್ಸ್ಬೋದು, ಬಟ್ ಇದು ಮೋಲ್ಡ್ ಅಲ್ಲೇ ಮಾಡಿರೋದು. ಬಟ್ ಈ ಫಿನಿಶಿಂಗ್ ತರ ತುಂಬಾ ಕಷ್ಟ. ನೀವು ನೋಡ್ಬೋದು, ಕೈ ಆಗ್ಲಿ, ಮುಖ ಆಗ್ಲಿ, ಸೊಂಡ್ಲಾಗ್ಲಿ, ಇದೆಲ್ಲ ತುಂಬಾ ಶ್ರದ್ಧೆಯಿಂದ ಮಾಡಿ ನೀಟಾಗಿ ಮಾಡ್ಬೇಕು. POP ಲೆಲ್ಲ ಯಾವ ತರ ಅಂದ್ರೆ ಮೇಡಮ್, ಅದೊಂಥರ ಅದೇ ಫಸ್ಟ್ POP ನೇ ಫಸ್ಟ್ ಇದಿರುತ್ತೆ, ಕ್ಲಾರಿಟಿ ಇರುತ್ತೆ. ಮಣ್ಣು ಗಣಪತಿಗಳಾದ್ರೆ ಮೇಡಮ್, ಮಣ್ಣು ಕಲ್ಲು ಕ್ರ್ಯಾಕ್ ಹೊಡಿಯುತ್ತೆ, ತುಂಬಾ ಕಷ್ಟ ಇರುತ್ತೆ ಮೇಡಮ್, ಅಷ್ಟು ಸುಲಭ ಇಲ್ಲ. ಸರ್, ಇದು ಫುಲ್ ಮೋಲ್ಡ್ ಅಲ್ಲೇ ಮಾಡ್ಬೋದು? ಎಲ್ಲ ಮೋಲ್ಡ್ ಅಲ್ಲೇ. ಇವನ್ ಏನ್ ಸೊಂಡ್ಲೆಲ್ಲ ಇದೆ ಅದೆಲ್ಲ ಟಾಪ್ ಬಟನ್ ಎಲ್ಲ ಮೋಲ್ಡ್ ಅಲ್ಲೇ ಮಾಡಿರೋದು. ಇದು ಓನ್ ಡಿಸೈನ್ ಕ್ರಿಯೇಟ್ ಮಾಡಿರೋದೇ ನಾವು ಸ್ವಂತ. ಫಸ್ಟ್ ನಾವ್ ಇದು ಒಂದ್ ಗಣಪತಿ ನಾವು ತಯಾರು ಮಾಡಿ ಅದನ್ನ ಮೋಲ್ಡ್ ಕ್ರಿಯೇಟ್ ಮಾಡಿ ಆ ಮೋಲ್ಡ್ ನ ತಗೊಂಡು ತಿರ್ಗಾ ಅದನ್ನ ಪ್ರೊಡಕ್ಷನ್ ಮಾಡಿ. ಎಷ್ಟು ವಿಧವಾದ ಗಣೇಶಗಳಿದ್ದಾರೆ, ಇದರ ಪರಿಚಯ ಮಾಡ್ಕೊಡ್ತೀರಾ ಸರ್? ಮೇಡಮ್, ಅಂದ್ರೆ ನಮ್ದು ಚಿಕ್ಕದ್ ಮನೆ ಗಣಪತಿಯಿಂದ ಸ್ಟಾರ್ಟ್ ಆದ್ರೆ ಒಂದು 17-18 ತರ ಡಿಸೈನ್. ಮನೆ ಗಣಪತಿಲೇ ಒಂದು 10 ತರ ಡಿಸೈನ್ ಬರುತ್ತೆ. ಅದು 10 ತರ ಬರುತ್ತೆ. ಸೊ ಅದ್ರದ್ದು ಮೋಲ್ಡ್ ಎಲ್ಲ ನೀವೇ? ಇಲ್ಲಿ ಯಾವ ತರ ವಿಧವಾದ, ನಾವು ಇಲ್ಲಿ ನೋಡ್ತಿರುವಾಗ ನಮ್ಗೆ ಒಂದು ಮಹದೇಶ್ವರಂದು ಕಾಣಿಸ್ತಾ ಇದೆ, ಹಾಗೆ ಅಯೋಧ್ಯದು ಕೂಡ ಇದೆ. ಸೊ ಈ ತರ ಯಾವ ಟೈಪ್ಸ್ ಅಲ್ಲಿ ಇದೆಲ್ಲ ಇದೆ ಸರ್? ಇದನ್ನ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀನಿ ಮೇಡಮ್. ಇಲ್ಲ, ಅಲ್ಲೊಂದು ರೆಡಿ ಆಗಿರೋದು ಇದೆ, ಅದು ನೋಡ್ತೀರಾ? ಸರ್, ಇದು ಈ ವರ್ಷದ ಟ್ರೆಂಡಿಂಗ್ ಗಣಪತಿ. ನಮ್ಮಲ್ಲಿ ಪ್ರತಿ ವರ್ಷ ಏನಾದ್ರು ಒಂದು ಟ್ರೆಂಡ್ ಗಣೇಶ ಮಾಡೇ ಮಾಡ್ತೀವಿ. ಇದು ನಮ್ ಗೋಡನ್ ಸ್ಪೆಷಲ್. ಇದು ಅಯೋಧ್ಯೆ ಕಾನ್ಸೆಪ್ಟ್ ಅಲ್ಲಿ ಮೇಡಮ್. ಸರ್, ಇದು ಅಯೋಧ್ಯೆ ಮೇಲೆ ಗಣಪತಿ ರಾಮನ ಅವತಾರದಲ್ಲಿ ನಿಂತಿರೋ ತರ, ಬಿಲ್ಲು ಬಾಣ ಹಿಡ್ಕೊಂಡು ನಿಂತಿರೋ ತರ ನಾವು ಮಾಡಿದ್ದೀವಿ. ಸುಮಾರು ಒಂದು 5.5 ಅಡಿ ಬರುತ್ತೆ. ಜೇಡಿ ಮಣ್ಣನ್ ಗಣಪತಿ ಸರ್. ಇದು ನೋಡಿದ್ರೆ ಸುಮಾರು ಜನ ಕೇಳ್ತಾರೆ, ಇದನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಷ್ಟು ಡೀಟೇಲ್ ಆಗಿ ಬಂದಿದೆಯಲ್ಲ ಅಂತ. ಪಕ್ಕ ಇದು ಮಣ್ಣನ್ ಗಣಪತಿ ನಾವೇ ತಯಾರು ಮಾಡಿದ್ವಿ. ಇಲ್ಲ ಹಾಗೆ ಇಲ್ಲೊಂದು ನೋಡಿ, ಇದು ನೆಕ್ಸ್ಟ್ ಇದು ಒಂದು 6.5 ಅಡಿ ಬರುತ್ತೆ ಸರ್. ಇದು ನೋಡಿ, ಇದು ನಾನೊಂದು 5.5 ಇದೀನಿ, ನನಗಿನ್ನ ಎತ್ತರ ಇಷ್ಟು ಎತ್ತರ ಬರುತ್ತೆ ಗಣೇಶ. ಇದು ನಾವೇ ಹೊಸದಾಗಿ ಮಾಡಿರೋದು ಈ ವರ್ಷ. ಕಿವಿಯೆಲ್ಲ ಅಗಲವಾಗಿ, ಕೈಯೆಲ್ಲ ತುಂಬಾ ದಪ್ಪವಾಗಿ ಮಾಡಿದೀವಿ. ಅದ ಹಂಗೆ ಬಂದ್ರೆ ನಮ್ಮಲ್ಲಿ ಗೌರಿಗಳು ಫೇಮಸ್ ಸರ್ ನಮ್ಮ ಹತ್ರ. ನೋಡಿ, ಇದು ಗೌರಿಗಳೆಲ್ಲ ಈ ತರ ಸ್ಟೋನ್ ವರ್ಕ್ ಎಲ್ಲ ಮಾಡಿರ್ತೀವಿ.
ಇದೆಲ್ಲ ನಾವೇ ಮಾಡಿರೋದು ಗೌರಿ, ನಾವೇ ಮಾಡಿ ಇದು ಸ್ಟೋನ್ ವರ್ಕ್ ಎಲ್ಲ ಮಾಡಿರೋದು ನಾವೇನೆ. ನೀವು ಅಲ್ಲೆಲ್ಲ ವರ್ಕ್ ನಡೀತಾ ಇದೆ, ಅಲ್ಲಿ ಸ್ಟೋನ್ ವರ್ಕ್ ಎಲ್ಲ ಅಲ್ಲಿ ನೋಡಿ ಅಲ್ಲಿ ನಡೀತಾ ಇದೆ. ಎಲ್ಲ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ ವರ್ಕ್ಗೆಲ್ಲ. ಆರೂವರೆ ಅಡಿ ತೋರಿಸ್ದೆ, ಇನ್ನು 3 ಅಡಿ ಸೆಕ್ಷನ್ 4 ಅಡಿ 4.5 ಅಡಿ ಗಣಪತಿಗಳಿತ್ತು. ಆಲ್ಮೋಸ್ಟ್ ಅಲ್ಲಿ ಖಾಲಿ ಆಗ್ಬಿಟ್ಟಿದೆ ಎಲ್ಲ. ನಮ್ದು ಲೋಡ್ ಹೋಗುತ್ತೆ ಸ್ವಲ್ಪ ಹೊರಗಡೆಗೆ ಕಳ್ಸ್ಬಿಟ್ಟಿದೀವಿ. ಇನ್ನು ಸ್ವಲ್ಪ ಇದೆ ಪೇಂಟಿಂಗ್ ಮಾಡ್ಬೇಕು, ಪೇಂಟಿಂಗ್ ಮಾಡಿಲ್ಲ ಅದನ್ನ. ಇದು 3 ಅಡಿ ಬರುತ್ತೆ ಸರ್. ಇದು ದಗ್ಡು ಸೆಟ್ ಅಂತ ಪುಣೆಯಲ್ಲಿ ಫೇಮಸ್ ಗಣಪತಿ, ನಾವಿಲ್ಲಿ ಮಾಡಿದೀವಿ ಸ್ವಂತ. ಇದು ನಮ್ದೆ. ಹಿಂಗಡೆ ಇದೆಯಲ್ಲ ಸರ್ ಹಸುದು, ಅದು 3 ಅಡಿ ಬರುತ್ತೆ. ಗಳನ್ನ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ಹಾಗೆ ತುಂಬಾ ಪರ್ಫೆಕ್ಟ್ ಹ್ಯಾಂಡ್ ಆಗಿ ಮಾಡಿದೀರ ನೀವು. ಸೊ ಇದನ್ನ ಕಲರ್ಸ್ ಬಗ್ಗೆ ಮಾತಾಡಿದ್ರೆ ಸರ್, ಈಗ ಹೇಳ್ಬೋದು ನಾವು ಸಾರ್ವಜನಿಕವಾಗಿ ಇದನ್ನ ವಿಸರ್ಜನೆ ಮಾಡುವಾಗ ಈ ಕಲರ್ಸ್ ಗಳೆಲ್ಲ ನಮ್ಮ ಎನ್ವೈರನ್ಮೆಂಟ್ ಗೆ ಸ್ವಲ್ಪ ಹಾರ್ಮ್ ಮಾಡ್ಬೋದು. ಸೊ ಯಾವ ತರ ಕಲರ್ಸ್ ನ ನೀವು ಯೂಸ್ ಮಾಡ್ತೀರಾ? ಮೇಡಮ್ ಇದು ನೋಡಿದ್ರೆ ನಿಮ್ಗೆ ಕಲರ್ಫುಲ್ ಆಗಿ ಕಾಣುತ್ತೆ, ಬಟ್ ಇದೆಲ್ಲ ವಾಟರ್ ಪೇಂಟ್. ಇದರಿಂದ ಫುಲ್ ವಾಟರ್ ಪೇಂಟ್ ಮೇಡಮ್ ನಾವು ಮಾಡೋದು. ಎಕೋ ಫ್ರೆಂಡ್ಲಿ ಕಲರ್ಗಳೇ ನಾವು ತಯಾರು ಮಾಡೋದು, ಅದನ್ನ ಮಾತ್ರನೇ ಯೂಸ್ ಮಾಡೋದು. ಸೊ ಪೇಂಟ್ ಬೇಡ ಅಂತ ಹೇಳೋರ್ಗೆ ವಿತೌಟ್ ಪೇಂಟ್ ಮಾಡ್ಕೊಡ್ತೀವಿ ಮೇಡಮ್. ಅಂದ್ರೆ ಈಗ ವಿತೌಟ್ ಪೇಂಟ್ ಕಾನ್ಸೆಪ್ಟ್ ಬೇರೆ ತರ ಬರುತ್ತೆ. ಅದು ಬರೀ ಮಣ್ ತರ, ಏನು ಕಲರ್ ಯೂಸ್ ಮಾಡೋದಿಲ್ಲ. ಮನೆ ಗಣಪತಿಗಳಿಗೆ ಆಲ್ಮೋಸ್ಟ್ ಅಲ್ಲ, ಈಗ ನಾವು 1000 ಗಣಪತಿ ಮಾಡಿದ್ರೆ ಒಂದ್ 750 ಗಣಪತಿ ನಾವ್ ಈ ತರ ಪೇಂಟ್ ಮಾಡಿದ್ರೆ ಒಂದ್ 250 ಗಣಪತಿ ಅವ್ರಿಗೆ ಅಂತಾನೆ ಎತ್ತಿಟ್ಟಿರ್ತೀವಿ. ಒಂದು 25% ಜನ ತಗೊಳ್ತಾರೆ ಅದನ್ನ, ಆ ತರ ಮಾಡಿದ್ರೆ. ಸರ್ ನೀವು ಹೆಂಗೆ ಇದನ್ನ ಮಾಡ್ತೀರಾ? ಲೈಕ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆಯಾ, ಇಲ್ಲ ಮಿಡಲ್ ಮೆನ್ ಗಳಿದ್ದಾರಾ, ಇಲ್ಲ ನೀವೇ ಶಾಪ್ ಇಟ್ಕೊಂಡ್ ಮಾರ್ತಿದ್ರಾ? ಹೇಗೆ ಇದನ್ನ ಮಾಡ್ತೀರಾ? ಮೇಡಮ್ ನಾವೀಗ ಗಣಪತಿ ಎಲ್ಲ ತಯಾರು ಮಾಡಿರ್ತೀವಲ್ಲ, ಒಂದು 75% ನಾವು ಹೋಲ್ಸೇಲ್ ಕೊಟ್ಬಿಡ್ತೀವಿ ಬೇರೆ ಬೇರೆ ಊರುಗಳಿಗೆ. ಇನ್ 25% ನಾವೇ ಸ್ಟಾಲ್ ಹಾಕ್ಬಿಟ್ಟು ಇಲ್ಲಿ ಸೂರ್ಯಬೇಕಿ ಸರ್ಕಲ್ ಹತ್ರ ಸ್ಟಾಲ್ ಹಾಕ್ತಿವಿ. ಅದಲ್ಲದೆ ಇಲ್ಲಿ ಮನೆ ಹತ್ರನೇ ಬರ್ತಾರೆ, ನಮ್ಮ ಆಲ್ಮೋಸ್ಟ್ ಅಲ್ಲಿ ಮನೆ ಹತ್ರನೇ ಖಾಲಿ ಆಗಿದೆ. ಯಾವ ಇದು ಪ್ರೈಸ್ ರೇಂಜ್ ಅಲ್ಲಿ ಇದೆ ಸರ್? ಮೇಡಮ್ ನಮ್ಮ ಹತ್ರ ಸ್ಟಾರ್ಟಿಂಗ್ 100 ರೂಪೀಸ್ ಇಂದ ಹಿಡಿದು, ಸ್ಟಾರ್ಟಿಂಗ್ ಚಿಕ್ಕ ಗಣಪತಿ ಇಂದ ಹಿಡಿದು ಒಂದು 25,000 ರೂಪಾಯಿ ಗಂಟ ಸೊ ಜನರು ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಮೇಡಮ್ ಈಗ ನಿಮ್ಗೆ ಒಂದು 4 ಅಡಿ 5 ಅಡಿ ಗಣಪತಿಗಳು ಈಗ ಒಂದು 15,000 ರೂಪಾಯಿ ಅವ್ರಿಗೆ ಹುಡುಗರುಗಳಿಗೆ ಈಗ ಬಂದಿದ್ದಾರೆ ನೋಡಿ, ಇರ್ತಾರೆ ಹುಡುಗರುಗಳಿಗೆ ಒಂದು 10,000 15,000 ತರ ಅವ್ರಿಗೆ ಬೇಕಾಗುತ್ತೆ. ಆ ಟೈಪ್ ಅಲ್ಲಿ ನಾವು ಮಾಡ್ಕೊಡ್ತೀವಿ. ಸೊ ಕನ್ಸೆಷನ್ಸ್ ಕೊಡ್ತೀರಾ? ಖಂಡಿತ ಮೇಡಮ್, ಖಂಡಿತ. ಸರ್ ಯಾಕೆ ಜನರು ನಿಮ್ಮಲ್ಲಿ ಗಣಪತಿಯನ್ನ ಖರೀದಿಸ್ಬೇಕು? ಅಂತ ಸ್ಪೆಷಾಲಿಟಿ ಏನಿದೆ ನಿಮ್ಮ ಗಣಪತಿಯಲ್ಲಿ? ಮೇಡಮ್ ಇಲ್ಲಿ ಆಲ್ಮೋಸ್ಟ್ ಅಲ್ಲೂ ಇಲ್ಲೆಲ್ಲ ತಯಾರು ಮಾಡೋರೆ. ನಾವ್ ಇಲ್ಲಿ ಸುಮಾರು ಜನ ಇರ್ತೀವಿ. ನಮ್ಮ ಹತ್ರನೇ ನಮ್ಮ ಹತ್ರನೇ ಏನಕ್ಕೆ ಬಂದು ಖರೀದಿ ಮಾಡಿ ಅಂದ್ರೆ, ನೀವು ಫಸ್ಟ್ ಗಣಪತಿದು ಮುಖ ಲಕ್ಷಣ ನೋಡಿ, ಅದ್ರದ್ದು ಕಣ್ಣು ನೋಡಿ, ಅದ್ರದ್ದು ಕಿವಿ, ಅದ್ರದ್ದು ಫೇಸ್ ಕಟ್ ನೋಡಿ. ಈ ಫೇಸ್ ಕಟ್ ನೋಡ್ಬಿಟ್ಟು ನಮ್ಮ ಹತ್ರ ಗಣಪತಿ ಪರ್ಚೇಸ್ ಮಾಡಿ. ಎಲ್ಲೇ ಆದ್ರೂ ಸರಿ, ನಮ್ ಫೇಸ್ ಕಟ್ ಈ ತರ ಬರುತ್ತೆ. ಈ ಫಿನಿಶಿಂಗ್ ಎಲ್ಲೂ ಕೊಡಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ಮಾಡ್ತೀನಿ ಅಂತ ನಾನು ಒಂಥರ ಕ್ರಿಯೇಟಿವ್ ಆಗಿ ಕಲರಿಂಗ್ ಆಗ್ಬೋದು, ನಿಮ್ಗೆ ಶೇಪ್ ಆಗ್ಬೋದು, ಪ್ರತಿಯೊಂದ್ರಲ್ಲೂ ನಾವು ಕ್ರಿಯೇಟಿವ್ ಆಗಿ ಪ್ರತಿ ವರ್ಷ ಏನಾದ್ರು ಕ್ರಿಯೇಟಿವ್ ಆಗಿ ಮಾಡ್ತೀವಿ. ಹೋದ ವರ್ಷಕ್ಕಿಂತ ಈ ವರ್ಷ ಕ್ರಿಯೇಟಿವ್ ಆಗಿ. ಸರ್ ಇದನ್ನ ಇದು ಒಂದು 4 ತಿಂಗಳಿಂದಾನೇ ನೀವು ಸ್ಟಾರ್ಟ್ ಮಾಡ್ಬೇಕಾ? ನೀವು ಮಣ್ಣನ್ನ 4 ಅಂದ್ರೆ ಇನ್ನು ಬೇಗನೆ ಮಾಡ್ತೀವಿ. ಇನ್ನು ಬೇಗನೆ ಸೊ ಯಾಕೆ ಸರ್ ಆ ತರದ್ದು? ಯಾಕೆ ನಾವು 1 ತಿಂಗಳ ಹಿಂದೆಯಿಂದ ಪ್ರೊಸೆಸ್ ಮಾಡ್ಬಾರ್ದು? ಈಗ ನಾವು ಮನೆಯಲ್ಲಿ ಮಾಡೋದಾದ್ರೆ ಒಂದ್ ವಾರದಲ್ಲೇ ಮಾಡ್ಬಿಟ್ಟು ಇಡ್ತೀವಿ. ಸೊ ಇದು ಯಾಕೆ ನಾವು 1 ತಿಂಗಳ ಹಿಂದೆ, ಲೈಕ್ ಮೆನಿ ಮಂತ್ಸ್ ಹಿಂದೆಯಿಂದ ಯಾಕೆ ಸ್ಟಾರ್ಟ್ ತಯಾರು ಮಾಡ್ಬೇಕು? ಮೇಡಮ್ ಈ ಗಣೇಶಗಳೆಲ್ಲ ಬಂದು ಒಂದ್ ಗಣಪತಿ ಮಾಡಕ್ಕೆ 4 ದಿನ ಆಗುತ್ತೆ ತಯಾರು ಮಾಡಕ್ಕೆ. ಈ ಗಣಪತಿ ನಾವ್
ಈ ತರ ಪೇಂಟಿಂಗ್ ಗೆ ರೆಡಿ ಆಗ್ಬೇಕು ಅಂದ್ರೆ 3 ತಿಂಗಳು ಬೇಕು. ಅದು ಡ್ರೈ ಆಗ್ಬೇಕು ಅಂದ್ರೆ ಟಾಪ್ ಟು ಬಾಟಮ್ ಫುಲ್ ಡ್ರೈ ಆಗ್ಬೇಕು ಅಂದ್ರೆ 3 ತಿಂಗಳು ಬೇಕು. ಆ ತರ ನಾವು ಗಣಪತಿ ಇದು ಒಂದೇ ತರ ಡಿಸೈನ್ ಇರೋಲ್ಲ ಮೇಡಮ್, ಚಿಕ್ಕದಿಂದ ಹಿಡಿದು ದೊಡ್ಡದು ಗಂಟ ತುಂಬಾ ಡಿಸೈನ್ಸ್ ಗಳಿರ್ತದೆ. ಅದೆಲ್ಲ ತಯಾರು ಮಾಡಕ್ಕೆ ಲಾಂಗ್ ಗ್ಯಾಪ್ ಬೇಕು ಮೇಡಮ್. ಆಮೇಲೆ ನಾವು ಮಾಡಿರೋ ಗಣಪತಿಗೆ ಪೇಂಟ್ ಮಾಡಕ್ಕೆ 3-3.5 ತಿಂಗಳು ಬೇಕು. ಸೊ ಇದು ಪೇಂಟ್ ಡ್ರೈ ಆಗೋಕ್ಕೂ ಸಹ ಟೈಮ್ ಹಿಡಿಯುತ್ತೆ? ಇಲ್ಲ, ಇದು ವಾಟರ್ ಕಲರ್ ಬೇಗ ಡ್ರೈ ಆಗ್ತದೆ. ಅದೇ ಈಗ ನಾವು ಪೇಂಟಿಂಗ್ ಸ್ವಲ್ಪ ಈಗ ಶೇಡಿಂಗ್ ಕೆಲಸ ಎಲ್ಲ ಜಾಸ್ತಿ ಇರ್ತದಲ್ವಾ ಒಂದಾದ್ಮೇಲೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಎಲ್ಲಾ ಟೈಮಿಗೆ. ನೋಡ್ಬೋದು ಇಲ್ಲಿ ಫುಲ್ ರಶ್ ಇದೆ, ಈ ಟೈಮಲ್ಲೂ ನೀವು ನಮ್ಗೆ ಹೆಲ್ಪ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ನಿಮ್ನೆಲ್ಲ ಹಾರ್ಡ್ ವರ್ಕಿಗೆ ನಿಮ್ಗೊಂದು ಸಕ್ಸಸ್ ಸಿಗ್ಲಿ, ಜನರು ನಿಮ್ಮ ಹತ್ರ ಬಂದು ಪರ್ಚೇಸ್ ಮಾಡ್ಲಿ. ಹಾಗೆ ನಾವು ಕೂಡ ನಮ್ಮ ಚಾನೆಲ್ ಅಲ್ಲಿ ನಿಮ್ಮ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀವಿ. ಸೊ ಅವರು ನಿಮ್ನ ಕಾಂಟ್ಯಾಕ್ಟ್ ಮಾಡಿ ಯಾರಿಗೆಲ್ಲ ಗಣೇಶ ಬೇಕೋ ಅವ್ರನ್ನೆಲ್ಲ ತಗೊಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಮಾಡಿದ ಗೌರಿಯನ್ನ ಅಥವಾ ಗಣೇಶವನ್ನ ಪ್ಲೀಸ್ ಖರೀದಿ ಮಾಡಬೇಡಿ. ಮಣ್ಣಿನಿಂದ ಮಾಡಿದ ಮೂರ್ತಿಯನ್ನ ಯೂಸ್ ಮಾಡಿ. ನಾವು ಗೌರಿ ಗಣೇಶವನ್ನ ವಿಜೃಂಭಣೆಯಿಂದ ಆಚರಿಸುವ ಬದಲು ಅದನ್ನ ಅರ್ಥಪೂರ್ಣವಾಗಿ ಆಚರಿಸೋಣ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟಾಡಾ.